टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜೇಂದ್ರ ಹತ್ಯೆಗೆ ಸುಪಾರಿ ಕೊಟ್ಟಿದ್ರು ಅನ್ನುವಂತ ಸಂಗತಿ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ದೂರು ಕೂಡ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಕೂಡ ಶುರು ಮಾಡಿದ್ದಾರೆ. ಈಗ ಎಕ್ಸ್ಕ್ಲೂಸಿವ್ ಆಡಿಯೋ ಒಂದು ಲಭ್ಯವಾಗಿದೆ. ಯಾರ್ಯಾರು ಸೇರಿಕೊಂಡು ಈ ರೀತಿ ಪ್ಲಾನ್ ಮಾಡಿದ್ರು, ಸ್ಕೆಚ್ ಹಾಕಿದ್ಯಾರು, ಕೊಲೆಗೆ ಸುಪಾರಿ ಕೊಟ್ಟಂತವ್ರು ಯಾರು, ಆಡಿಯೋದಲ್ಲಿ ಮಾತಾಡಿದಂಥ ಮಹಿಳೆ ಯಾರು, ಆಕೆ ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳ್ತಾಳೆ. ಈ ಎಲ್ಲ ವಿವರಗಳನ್ನ ಪೆನ್ ಡ್ರೈವ್ ಅಲ್ಲಿ ಇಟ್ಟು ರಾಜೇಂದ್ರ ಪೊಲೀಸರಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಪೆನ್ ಡ್ರೈವ್ ಅಲ್ಲಿ ಯಾವ್ಯಾವ ವಿವರಗಳಿದೆ, ಯಾವ್ಯಾವ ಅಂಶಗಳಿವೆ, ಯಾರು ಯಾರಿಗೆ ಕೊಟ್ಟರು ಹಾಗಾದ್ರೆ ಸುಪಾರಿನ, ಯಾಕೆ ರಾಜೇಂದ್ರ ಅವರ ಹತ್ಯೆ ಮಾಡಬೇಕು ಅನ್ನುವಂಥ ಸ್ಕೆಚನ್ನು ಹೆಣೆಯಲಾಯಿತು, ಆಡಿಯೋದಲ್ಲಿ ಏನಿದೆ, ಈ ಆಡಿಯೋ ಕೇಳನೆ ರಾಜೇಂದ್ರ ಒಂದು ಲೆಕ್ಕದಲ್ಲಿ ಬೆಚ್ಚಿ ಬಿದ್ದುಬಿಟ್ರಂತೆ, ಹಿಂಗೆಲ್ಲ ಆಗ್ತಾ ಇದೆಯಾ ಅಂತ. ಆಕೆ ಹೆಸರು ಪುಷ್ಪ, ಇವನ ಹೆಸರು ರಾಖಿ. ಇವರಿಬ್ಬರ ಮಧ್ಯೆ ಮಾತು ಅದು ಪೂರ್ತಿ ರೆಕಾರ್ಡ್ ಆಗಿದೆ. ರಾಜೇಂದ್ರ ಹತ್ಯೆಗೆ ಸುಪಾರಿ ಪಡೆದಂಥವನ ಹೆಸರು ಸೋಮ. ಆಡಿಯೋದಲ್ಲಿ ಪುಷ್ಪ ಸೋಮನ ಬಗ್ಗೆ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾಳೆ. ಜೈಪುರ ಸೋಮ ಅವನ ಹೆಸರು. ಅವನಿಗೆ ಪುಷ್ಪ ಪರಿಚಯ. ಸೋಮ ಹತ್ಯೆಗೆ ಸುಪಾರಿ ಪಡೆದಿದ್ದೀನಿ ಅನ್ನೋದನ್ನು ಹೇಳ್ತಾನೆ. ಸೋಮನ ಜೊತೆಗಿದ್ದುಕೊಂಡೇನೇ ಈ ಮಹಿಳೆ ಮಾಹಿತಿ ಪಡೆದಿದ್ದಾಳೆ. ಈಕೆ ಮಾಹಿತಿ ಪಡೆದದ್ದು ಹೇಗೆ, ಅದು ಸೋರಿಕೆ ಆದದ್ದು ಹೇಗೆ, ಎಲ್ಲ ಆಡಿಯೋ. ಇದನ್ನು ಕೇಳಿ ಒಂದು ಕ್ಷಣ ರಾಜೇಂದ್ರ ಅವರ ಪುತ್ರ ಬೆಚ್ಚಿ ಬಿದ್ದುಬಿಟ್ರು. ಏನಾಗ್ತಾ ಇದೆ, ಏನು ಎತ್ತ ಇದು, ಎಲ್ಲೋ ಒಂದು ಕಡೆ ಹಿಂಗೆ ಆದರೆ ನನ್ನ ಕಥೆನೇ ಮುಗಿಸ್ಬಿಡ್ತಾರೆ ಅನ್ನುವಂಥ ಭಯ ಕಾಡಿದ್ದು ನಿಜ. ಹೀಗಾಗಿಯೇ ಒಳಗಿಂದೊಳಗೆ ಇತ್ತಿದು. ಯಾವಾಗ ಈ ಹನಿ ಟ್ರ್ಯಾಪ್ ಎಲ್ಲ ಬಂತಲ್ಲ, ಅದೆಲ್ಲ ಆದಮೇಲೆ ಈಗ ಇಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಇತಿಶ್ರೀ ಹಾಡಲೇಬೇಕು ಅನ್ನೋದು ನಿರ್ಧಾರಕ್ಕೆ ಬರಲಾಯಿತು. ಹಾಗಾದರೆ ಯಾರಿಂದ ಈ ಮಾಹಿತಿ ಗೊತ್ತಾಯಿತು?